2024 ಲೋಕಸಭಾ ಚುನಾವಣೆಯಲ್ಲಿ ಕರ್ನಾಟಕದ 28 ಲೋಕಸಭಾ ಕ್ಷೇತ್ರಗಳ ಪೈಕಿ ಯಾರು ಎಷ್ಟು ಸ್ಥಾನ ಗೆಲ್ತಾರೆ? ಒಂದೊಂದು ಸಮೀಕ್ಷಾ ಸಂಸ್ಥೆ ಒಂದೊಂದು ನಂಬರ್ ಅನ್ನ ಹೇಳ್ತಾ ಇದೆ. ಆದರೆ ದೆಹಲಿ ಮೂಲದ ಒಂದು ಸಮೀಕ್ಷಾ ಸಂಸ್ಥೆ ಕಾಂಗ್ರೆಸ್ ಪಕ್ಷಕ್ಕೆ ಒಂದು ಆಂತರಿಕ ಸಮೀಕ್ಷೆಯನ್ನ, ಒಂದು ವರದಿಯನ್ನ ನೀಡಿದೆ. ಅದು ಕಾಂಗ್ರೆಸ್ ಪರವಾಗಿದೆ ಅನ್ನುವಂತಹ ಒಂದು ಲೆಕ್ಕಾಚಾರವನ್ನ ಕೊಡ್ತಿದೆ. ಇದಕ್ಕೆ ಸಾಕ್ಷಿ ಅನ್ನೋ ರೀತಿಯಲ್ಲಿ ತೆಲುಗಿನ ಎಬಿಪಿ ನ್ಯೂಸ್ ವೆಬ್ಸೈಟ್ ಒಂದು ಸ್ಟೋರಿಯನ್ನ పబ్లిష్ ಮಾಡಿದೆ. లోక్సభ ఎలక్షన్ కర్ణాటకలో కాంగ్రెస్ కు కలిసొస్తుందంట, పార్టీలో ఆశలు రేపుతున్న ఈ సర్వే, ಆ ಸರ್ವೆ ಅನ್ನುವಂತ ಒಂದು ಸ್ಟೋರಿ ಇದೆ. ಈ ಸ್ಟೋರಿಯ ಇಂಚಿಂಚು ಮಾಹಿತಿಯನ್ನ ಕಲೆ ಹಾಕಿದ ನಮಗೆ ರಾಜ್ಯದ 28 ಲೋಕಸಭಾ ಕ್ಷೇತ್ರಗಳಲ್ಲಿ ಯಾರು ಎಷ್ಟು ಗೆಲ್ತಾರೆ ಅನ್ನುವಂತಹ ಸ್ಪಷ್ಟ ಸಂದೇಶ ಅಥವಾ ಆ ದೆಹಲಿ ಮೂಲದ ಸಮೀಕ್ಷಾ ಸಂಸ್ಥೆಯ ವಿವರಗಳು ನಮಗೆ ಸಿಕ್ಕಿವೆ. ಅದನ್ನ ನಿಮ್ಮ ಮುಂದೆ ಹಂಚ್ಕೋತೀನಿ. ನನ್ನ ಜೊತೆಯಲ್ಲಿ ಸೋದರ ಸಹೋದ್ಯೋಗಿ ಡಿ.ಎಂ. ಗೌಡ್ರಿದ್ದಾರೆ. ನಾನು ಪ್ರೀತಿಯಿಂದ ಡಿ.ಎಂ.ಜಿ ಅಂತ ಕರಿತೀನಿ. ಡಿ.ಎಂ.ಜಿ, ಈ ಎಬಿಪಿ ನ್ಯೂಸ್ ತೆಲುಗಿನ ವೆಬ್ಸೈಟ್ ನ ಲೆಕ್ಕ ನೋಡಿದ್ರೆ ಬಿಜೆಪಿ ಸ್ವಲ್ಪ ಹಿನ್ನಡೆ ಆಗಬಹುದು ಅಂತಿದೆ. ಬಿಜೆಪಿ ಸ್ಟ್ರೆಂತ್ ಅಂಡ್ ವೀಕ್ನೆಸ್ ಏನು? ಬಿಜೆಪಿದು ಕರ್ನಾಟಕ ಬಿಜೆಪಿಯಲ್ಲಿ ಸದೃಢವಾದ ನಾಯಕತ್ವ ಇಲ್ಲ ರಾಜ್ಯದಲ್ಲಿ. ಕೇಂದ್ರದಲ್ಲಿ ಸದೃಢ ನಾಯಕತ್ವ ಇದ್ರೂ ಕೂಡ ಅದು ರಾಜ್ಯಕ್ಕೆ ಯಾವ ರೀತಿ ಇನ್ಫ್ಲೂಯೆನ್ಸ್ ಆಗುತ್ತೆ. ಇಲ್ಲಿನ ಬಹುತೇಕ ಸಂಸದರು ಕ್ಷೇತ್ರದ ಜೊತೆ ಒಳ್ಳೆ ಕನೆಕ್ಟಿವಿಟಿ ಇಲ್ಲ, ಕಾರ್ಯಕರ್ತರ ಜೊತೆ ಒಳ್ಳೆ ಸಂಬಂಧಗಳಿಲ್ಲ. ಅಭಿವೃದ್ಧಿ ವಿಚಾರ ಬಂದ್ರೆ ದೊಡ್ಡ ಸೊನ್ನೆ ಕಾಣ್ತಾ ಇದೆ. ಇತ್ತೀಚೆಗೆ ಒಂದು ಸಂಸ್ಥೆ ರಿಲೀಸ್ ಮಾಡಿದ ಪಟ್ಟಿ, ಲೋಕಸಭೆಯಲ್ಲಿ ಬಿಜೆಪಿಗೆ 5 ಜನ ಸಂಸದರು ಒಂದೇ ಒಂದು ಪ್ರಶ್ನೆ ಕೇಳಿಲ್ಲ ಇದುವರೆಗೂ. ಈ ರೀತಿ ಇದ್ದಾಗ ಜನ ಅವ್ರನ್ನ ಯಾವ ರೀತಿ ನೋಡ್ತಾರೆ? ಮೋದಿ ಅಗ್ರೆಸಿವ್ ಪೊಲಿಟಿಷಿಯನ್ ಅಂತ ಹೇಳ್ತಾರೆ, ಜೊತೆಗೆ ಅಭಿವೃದ್ಧಿ ಪರ ಅಂತ ಹೇಳ್ತಾರೆ. ಬಟ್ ಆ ಸಂಸದರೇ ಕೆಲಸ ಮಾಡ್ತಿಲ್ವಲ್ಲ. ಇದು ಬಿಜೆಪಿಗೆ ಬಹುದೊಡ್ಡ ವೀಕ್ನೆಸ್. ಆಂತರಿಕ ಬಂಡಾಯ ಡೆಫಿನೆಟ್ಲಿ ಸರ್, ಯಾವ ಕ್ಷೇತ್ರದಲ್ಲಿ ಇಲ್ಲ ಅಂತ ನಾವು ದುರ್ಬಿನ್ ಆಗಿ ಹುಡುಕ್ಬೇಕು ರಾಜ್ಯದಲ್ಲಿ. ಹೌದಾ? ಖಂಡಿತ. ಅದು ಮೈತ್ರಿಯ ಕ್ಷೇತ್ರಗಳಲ್ಲೂ ಕೂಡ ಒಳಬಂಡಾಯ ಇದೆ. ಹೌದೌದು. ಪ್ರೀತಮ್ ಗೌಡ್ರು, ಸುಮಲತಾ ಅಂಬರೀಶ್, ಯೋಗೇಶ್ವರ್ ಆಗಿರ್ಬೋದು. ಇದು ಮೈತ್ರಿಯ ಒಂದು ಭಾಗ ಆದ್ರೆ ಪಕ್ಷದೊಳಗಡೆ ತುಮಕೂರಲ್ಲಿ ಇವತ್ತು ಯಾವ ರೀತಿ ಬಂಡಾಯ ಆಗ್ತಾ ಇದೆ. ಸುರೇಶ್ ಗೌಡ ವರ್ಸಸ್ ಮಾಧುಸ್ವಾಮಿ ಆಗ್ತಾ ಇದೆ. ಬೀದರ್ ಕೂಡ ಎಲ್ಲಿಂದ ಎಲ್ಲಿಗೋದ್ರು ಕೂಡ ಒಳಬಂಡಾಯ ವೀಕ್ನೆಸ್ ಆಗ್ತಿದೆ. ರಾಮ ಮತ್ತೆ ಹಿಂದುತ್ವ ಮತ್ತೆ ಮೋದಿ ಸ್ಟ್ರೆಂತ್ ಅಂತ ಅನ್ಸುತ್ತಾ ಈ ಕ್ಷಣಕ್ಕೆ ಕರ್ನಾಟಕದ ಮಟ್ಟಿಗೆ ಬಿಜೆಪಿಗೆ? ಕೆಲವು ಸಂದರ್ಭದಲ್ಲಿ ಅನಿಸ್ಬೋದು ಸರ್. ಎಲ್ಲಾ ಕ್ಷೇತ್ರದಲ್ಲೂ ಆಗಲ್ಲ. ಇದೇ ಮೋದಿ ಅಲೆಯಲ್ಲೇ 2014 ಚುನಾವಣೆ ಎದುರಿಸಿದ್ರು ಕೂಡ ಚಿತ್ರದುರ್ಗದಲ್ಲಿ ಗೆಲ್ಲಕ್ಕಾಗ್ಲಿಲ್ಲ, ತುಮಕೂರಲ್ಲಿ ಗೆಲ್ಲಕ್ಕಾಗ್ಲಿಲ್ಲ. 2019 ಅಲ್ಲ 14 2019 ಗೆದ್ರು ಚಿತ್ರದುರ್ಗ. ಹೌದು 14 ಗೆಲ್ಲಕ್ಕಾಗ್ಲಿಲ್ಲ. ಯಾಕೆ? ಪಕ್ಷದ ಒಳಗಿನ ಆಂತರಿಕ ಬಂಡಾಯ, ಕೆಜೆಪಿ ಬಿಜೆಪಿಯ ಕೆಲವು ಅಸಮಾಧಾನಿತರು ಕಾಲು ಎಳ್ಕೊಂಡು. ಬಟ್ ಈಗ ಏನಾಗ್ತಾ ಇದೆ? ಅಂತದ್ದೇ ಬಂಡಾಯ ಈಗ ಇದೆ ಅನ್ಸುತ್ತೆ. ಖಂಡಿತ ಇದೆ. ತುಮಕೂರು ಎಕ್ಸಾಂಪಲ್ ತಗೊಳ್ಬಹುದು, ಬೀದರ್ ತಗೊಳ್ಬಹುದು, ಮತ್ತೆ ಜೆಡಿಎಸ್ ಜೊತೆ ಮೈತ್ರಿ ಆಗಿರ್ತಕ್ಕಂತ ಈ ಹಳೆ ಮೈಸೂರು ಭಾಗದ ಕೆಲವು ಜಿಲ್ಲೆಗಳನ್ನು ತಗೊಳ್ಬಹುದು. ಅದೇ ಯಾಕೆ ಪ್ರತಾಪ್ ಸಿಂಹ ಅವರ ಕ್ಷೇತ್ರ. ಹೌದು, ಅಲ್ಲಿ ಬಹುದೊಡ್ಡ ಆಂತರಿಕ ಕುದಿತಾ ಇದೆ. ರಾಮದಾಸ್ ಯಾವಾಗ ಸಿಡಿತಾರ ಅನ್ನೋದು ಯಾರಿಗೂ ಗೊತ್ತು. ನಾಗೇಂದ್ರ ಆಗಿರ್ಬೋದು. ಅವರು ಜಾಸ್ತಿ ಸ್ವಪಕ್ಷದ ನಾಯಕರ ಜೊತೆ ಕಿಂತ ವಿಪಕ್ಷ ನಾಯಕರ ಜೊತೆ ಹೆಚ್ಚು ಬಾಂಧವ್ಯನ ಬೆಳೆಸ್ಕೊಂಡಿದ್ದು. ಅವ್ರಿಗೆ 24 ಚುನಾವಣೆ ಯಾವ ರೀತಿ ಮುಳುವಾಗುತ್ತೆ ಅನ್ನೋದು ಚುನಾವಣಾ ಸಂದರ್ಭದಲ್ಲೇ ಗೊತ್ತಾಗ್ತದೆ. ಒಂದು ವಿಚಾರಕ್ಕೆ ನಾವು ಬರೋದಾದ್ರೆ, ಕಾಂಗ್ರೆಸ್ ಈ ಸಮೀಕ್ಷೆಯ ಪ್ರಕಾರ, ಕಾಂಗ್ರೆಸ್ ಸಮೀಕ್ಷೆಯ ಲೆಕ್ಕಕ್ಕಿಂತ ಮುಂಚೆ ಕಾಂಗ್ರೆಸ್ ಸ್ಟ್ರೆಂತ್ ಅಂತಲ್ಲ, ಒಂದು ಖರ್ಗೆ ಅವರು ಈ ರಾಜ್ಯದವರು ಮತ್ತೆ ಎಐಸಿಸಿ ಅಧ್ಯಕ್ಷರಾಗಿದ್ದಾರೆ. ಅವರಿಗೆ ಅತಿ ಹೆಚ್ಚು ಸ್ಥಾನ ಗೆಲ್ಲಬೇಕಾದಂತಹ ಒಂದು ಅನಿವಾರ್ಯತೆ ಇದೆ. ಮತ್ತೆ ಅವರ ವರ್ಚಸ್ಸಿನ ಮೇಲೆ ಇದು ಪರೀಕ್ಷೆ. ಸಿದ್ದರಾಮಯ್ಯ ಅವರ ಮಾಸ್ ಲೀಡರ್ಶಿಪ್ ಬಗ್ಗೆ ಪರೀಕ್ಷೆ. ಉಪಮುಖ್ಯಮಂತ್ರಿ ಕೆಪಿಸಿಸಿ ಅಧ್ಯಕ್ಷರಾಗಿ ಮತ್ತೊಮ್ಮೆ ಡಿ.ಕೆ. ಶಿವಕುಮಾರ್ ಅವರಿಗೆ ಪರೀಕ್ಷೆ. ಮತ್ತೆ ಗ್ಯಾರಂಟಿಗಳು ಎಷ್ಟು ಮಟ್ಟಿಗೆ ವರ್ಕೌಟ್ ಆಗಿದೆ? 2023 ಕರ್ನಾಟಕ ವಿಧಾನಸಭಾ ಚುನಾವಣೆಯ ರಿಸಲ್ಟ್ ಬಳಿಕ ಶಕ್ತಿ, ಗೃಹಲಕ್ಷ್ಮಿ, ಗೃಹ ಜ್ಯೋತಿ ಇವೆಲ್ಲವೂ ಕೂಡ ಮುಖ್ಯ ಆಗುತ್ತೆ. ಹಾಗಂತ ಒಳಬಂಡಾಯ ಕಾಂಗ್ರೆಸ್ ಅಲ್ಲಿ ಇಲ್ಲ ಅಂತ ಹೇಳಲಿಕ್ಕೆ ಆಗಲ್ಲ. ಎಲ್ಲ ಕಾಂಗ್ರೆಸ್ ಅಲ್ಲೂ ಇದೆ. ಆದ್ರೆ ಬಿಜೆಪಿಗೆ ಹೋಲಿಕೆ ಮಾಡಿದಾಗ ಸ್ವಲ್ಪ ಕಡಿಮೆ ಇದೆ ಅಂತ ಅನ್ಸುತ್ತೆ. ಅಧಿಕಾರದಲ್ಲಿರೋ ಪಕ್ಷ ಅಲ್ವಾ, ಹೇಳಿದ ಮಾತು ಕೇಳ್ತಾರೆ ಎಷ್ಟೋ ಜನ. ಡಿ.ಎಂ.ಜಿ, ಈಗ ಕಾಂಗ್ರೆಸ್ ಮತ್ತು ನಾವು ಬಿಜೆಪಿಯ ಸ್ಟ್ರೆಂತ್ ವೀಕ್ನೆಸ್ ಹೇಳಿದ್ವಿ. ಜೆಡಿಎಸ್ ಕತೆ ಏನು ಚಿಕ್ಕದಾಗಿ ನಾವು ಹೇಳೋದಾದ್ರೆ? ಜೆಡಿಎಸ್ಗೆ ಬಿಜೆಪಿ ಜೊತೆಗಿನ ಮೈತ್ರಿ ಅವ್ರಿಗೆ ಅನಿವಾರ್ಯ ಅಂತ ಅನಿಸ್ತಾ ಇದೆ. ಬಹುಶಃ ಇದನ್ನೇ ಅವರು ಚಾಲೆಂಜ್ ಆಗಿ ತಗೊಂಡಿದ್ರೆ ಭವಿಷ್ಯದಲ್ಲಿ ದೊಡ್ಡ ಲಾಭ ಆಗ್ತಾ ಇತ್ತು. ಆಫ್ಟರ್ ಸಿದ್ದರಾಮಯ್ಯ, ಆಫ್ಟರ್ ಡಿ.ಕೆ. ಶಿವಕುಮಾರ್ ಆದ್ಮೇಲೆ ಕಾಂಗ್ರೆಸ್ ಗತಿ ಏನು? ಅಲ್ಲಿ ಬಿಜೆಪಿಗಿಂತ ಜೆಡಿಎಸ್ಗೆ ಬಹುದೊಡ್ಡ ಲಾಭ ಆಗ್ತಾ ಇತ್ತು. ಕ್ಷಣಿಕ ಸುಖಕ್ಕಾಗಿ ಜೆಡಿಎಸ್ ಭವಿಷ್ಯದ ತಲೆಮಾರುಗಳಿಗೆ ಒಂದು ದೊಡ್ಡ ಮಾದರಿ ಆಗ್ಬೇಕಾದಂತ ಪಕ್ಷ ಮುಳುಗೋಯ್ತು ಅನ್ನೋದು ನ್ಯೂಟ್ರಲ್ಸ್, ರಾಜಕಾರಣದಿಂದ ಹೊರತಾಗಿ ಮಾತಾಡೋರು ಚರ್ಚೆ. ಬಟ್ ಈ ಚುನಾವಣೆಯಲ್ಲಿ ಪುತ್ರ ನಿಲ್ತಾರೋ ಅಥವಾ
ಕುಮಾರಸ್ವಾಮಿ ಅವ್ರು ನಿಲ್ತಾರೋ, ಅಳಿಯ ನಿಲ್ತಾರೋ, ಎಲ್ಲ ಚರ್ಚೆಗಳ ಮಧ್ಯೆ ಜೆಡಿಎಸ್ ಎಲ್ಲ ಒಂದ್ ರೀತಿ ಎರಡು ದೋಣಿಯಲ್ಲಿ ಕಾಲಿಟ್ಟು ಸಾಕ್ತಾ ಇದೆ. ದೋಣಿನೇ ಮಗಸಿ ಬಿಡುತ್ತೋ, ಸರಿ ಇಲ್ವಾ ಅಂತ 2018ರಲ್ಲಿ ಮೈತ್ರಿ ಕಾಂಗ್ರೆಸ್ ಜೊತೆ ಮಾಡ್ಕೊಂಡ್ರು, ಲಾಸ್ ಮಾಡ್ಕೊಂಡ್ರು. ಆ ನಂತರದಲ್ಲಿ ಒಂದಷ್ಟು ಸಮಸ್ಯೆಗಳಾಯ್ತು. ಏನ್ ಬರ್ತಾ ಬರ್ತಾ ಎಲ್ಲ ಚುನಾವಣೆಗಳಲ್ಲಿ ಉಪಚುನಾವಣೆ ಸೋಲ್ತಾನೆ ಬಂದ್ರು. ಕೊನೆಗೆ ರೇಗ್ಸೋದಕ್ಕೆ COVID-19 ಸೇನೆ ಅನ್ನುವಂತಹ ನಂಬರ್ ಕೂಡ ಪಡ್ಕೊಬಿಡ್ತು ಜೆಡಿಎಸ್. ಜಾತ್ಯತೀತ ಜನತಾ ದಳ ಹಾಗಾಗ್ಬಾರ್ದಾಗಿತ್ತು. ಒಂದು ಬದ್ಧತೆಯಿಂದ ಆ ಸಿದ್ಧಾಂತ ಉಳಿದಿದ್ದಿದ್ರೆ ಈ ನಾಡಿನ ಅತಿ ದೊಡ್ಡ ಪ್ರಾದೇಶಿಕ ಪಕ್ಷವಾಗಿ 120 ಸ್ಥಾನಗಳನ್ನ ಗೆಲ್ಲುವಂತಹ ತಾಕತ್ತನ್ನ ಅದು ಉಳಿಸ್ಕೊಳ್ಳುತ್ತೆ. ಈಗ್ಲೂ ಆ ಕೆಲಸವನ್ನ ಅವ್ರು ಮಾಡಿದ್ರೆ. ಇದು ನಾವು ಜೆಡಿಎಸ್ ಕತೆ ಪಕ್ಕಕ್ಕೆ ಬಿಡೋಣ. DMG ABP ತೆಲುಗು ನ್ಯೂಸ್ ವೆಬ್ಸೈಟ್ ನ ಅಂಕಿಅಂಶ ವರದಿಯ ದತ್ತಾಂಶಗಳ ಪ್ರಕಾರ ನಾವು ನೋಡ್ತಾ ಹೋದ್ರೆ ನಾವು ಮೇಲಿಂದ ಬರೋಣ. ಹೌದು ಸರ್. ಚಿಕ್ಕೋಡಿ ಏನಾಗಬಹುದು? ಯಾಕೆ? ಚಿಕ್ಕೋಡಿ ಬಹಳಷ್ಟು ಪ್ರತಿಷ್ಠೆಯ ಕ್ಷೇತ್ರ. ಹೌದು. ಈ ಬಾರಿ ಅಲ್ಲಿನ ಕಾಂಗ್ರೆಸ್ನ 4 ಜನ MLAಗಳು 40ರಿಂದ 60 ಸಾವಿರ ಭಾರಿ ಮತಗಳ ಅಂತರದಿಂದ ಗೆದ್ದಿದ್ದಾರೆ. ಅವೆಲ್ಲ ವಿಧಾನಸಭೆಯಲ್ಲಿ ಯಾರೆಲ್ಲ ವೋಟ್ ಹಾಕಿದ್ರು ಅವರೆಲ್ಲ MP ಹಾಕಿದ್ರೆ 2-2.5 ಲಕ್ಷದಲ್ಲಿ ಕಾಂಗ್ರೆಸ್ ಗೆಲ್ಲೋ ಕ್ಷೇತ್ರ. ಲೀಡ್ ಅಲ್ಲಿ. ಬಟ್ ಆ ರೀತಿಯ ವಾತಾವರಣ ಈ ಬಾರಿ ಅಲ್ಲಿ ಇಲ್ಲ. ಒಂದು ವೇಳೆ ಲಕ್ಷ್ಮಣ್ ಸವದಿ ಕುಟುಂಬದಿಂದ ಅವ್ರ ಪುತ್ರ ಚಿದಾನಂದ ಸವದಿ ಆಗಿರ್ಬೋದು, ಇಲ್ಲ ಬಿಜೆಪಿಯಲ್ಲಿ ಟಿಕೆಟ್ ಆಕಾಂಕ್ಷಿ ಆಗಿರುವ ರಮೇಶ್ ಕತ್ತಿ ಅವರಾಗಿರ್ಬೋದು, ಕಾಂಗ್ರೆಸ್ ನಿಂದ ಅದೃಷ್ಟ ಪರೀಕ್ಷೆಗಿಳಿದ್ರೆ ಒಂದ್ ರೀತಿ ನೆಟ್ ಟು ನೆಟ್ ಫೈಟ್ ಅಂದ್ರೆ ಬಿಜೆಪಿ ಅತ್ತ ಜಾರುತ್ತೆ ಅನ್ನೋದನ್ನ ಕಾಂಗ್ರೆಸ್ ಎಳೆದಿಳಿಬಹುದು. ಕತ್ತಿ ಮತ್ತು ಕತ್ತಿ ಸವಾರಿ ಏನಾದ್ರೂ ಕಾಂಗ್ರೆಸ್ ಕಡೆ ಆದ್ರೆ ಚಿಕ್ಕೋಡಿ ಕೈ ಹಾಳಾಗುವ ಚಾನ್ಸಸ್. ಆದ್ರೆ ನಮ್ಮ ಈ ABP ನ್ಯೂಸ್ ತೆಲುಗಿನ ಸರ್ವೆ ಪ್ರಕಾರ ಇಲ್ಲಿ ಬಿಜೆಪಿ ಗೆಲ್ಲುತ್ತೆ ಅಂತ ಹೇಳಕ್ ಆಗ್ತಿಲ್ಲ. ಈಗ್ಲೂ ಕೂಡ 50-50. ಅದು ಬಿಜೆಪಿನೂ ಗೆಲ್ಬಹುದು, ಕಾಂಗ್ರೆಸ್ ಗೆಲ್ಬಹುದು. ಬೆಳಗಾವಿ ನೋ ಡೌಟ್. ಬಟ್ ಏನ್ ಕಾಂಗ್ರೆಸ್ ಕ್ಯಾಂಡಿಡೇಟ್ ಮೇಲೆ ಇಂಪಾರ್ಟೆಂಟ್. ಹೌದು. ಇಬ್ಬರು ಸಚಿವರ ಪುತ್ರರ ಏನು ಅಧಿಕಾರ ಸ್ಥಾಪನೆಗಾಗಿ ಗುದ್ದಾಟ ನಡೀತಾ ಇದೆ ಅಂತ ಮೇಲ್ನೋಟ ಕಾಣ್ತಾ ಇದೆ. ನೋಡ್ಬೇಕು ಒಬ್ರಿಗೊಬ್ರು ಕಾಲು ಎಳ್ಕೊಳ್ತಾರೋ, ಬಿಜೆಪಿ ಕಾಲು ಎಳಿತಾರ ಅನ್ನೋದ್ರ ಮೇಲೆ. ಇಲ್ಲಿ ರಮೇಶ್ ಜಾರಕಿಹೊಳಿ ಅವ್ರಿಗೂ ಕೂಡ ಮತ್ತೆ ತಮ್ಮ ವರ್ಚಸ್ಸನ್ನ ಹೆಚ್ಚಿಸ್ಕೊಳ್ಳಿಕ್ಕೆ ಒಂದು ಅವಕಾಶ ಸಿಗತ್ತೆ. ಹೇಗಿದ್ರು ವಿಧಾನಸಭಾ ಚುನಾವಣೆಯಲ್ಲಿ ಅಣ್ಣ ತಮ್ಮದಿರ ಮಧ್ಯೆ ಮೈತ್ರಿತ್ವ ಏನೋ ಕಾಂಗ್ರೆಸ್ಗೆ ಲಾಭ ತಂದು ಕೊಟ್ಟಿದ್ದಾರೆ. ಈಗ ತಮ್ಮನ್ನು ಬೆಳೆಸ್ಬೇಕಲ್ಲ ಅಥವಾ ಅಣ್ಣನ್ನು ಬೆಳೆಸ್ಬೇಕಲ್ವಾ? ಅದು ಕೂಡ ಲೆಕ್ಕಾಚಾರ ಆಗ್ಬಹುದು. ಯಾಕಂದ್ರೆ ಕತ್ತಿ, ಸವದಿ, ಕೋರೆ ವರ್ಸಸ್ ಜಾರಕಿಹೊಳಿ ಕುಟುಂಬ ಅನ್ನೋ ರಾಜಕಾರಣದ ಮಧ್ಯೆ ಕುಂದಾನಗರಿಯಲ್ಲಿ ಹೌದು ಸರ್ ತಮ್ಮ ಸ್ಥಾಪಿತ ತಾಕತ್ತೇನು ಅನ್ನೋದನ್ನ ತೋರಿಸ್ಬೇಕಾಗತ್ತೆ. ಆ ಕಾರಣಕ್ಕೋಸ್ಕರ ಬಿಜೆಪಿಗೆ ಲಾಭ ಆಗೋ ಸಾಧ್ಯತೆಗಳನ್ನ ತಳ್ಳಿ ಹಾಕುವಂತಿಲ್ಲ ಅನ್ಸಲ್ವಾ? ಅದು ಮೇಲ್ನೋಟಕ್ಕೆ ಆಗ ಅನಿಸ್ಬಹುದು. ಜಾರಕಿಹೊಳಿ ಬ್ರದರ್ಸ್ ಯಾವುದೇ ಪಕ್ಷದಲ್ಲಿ ಇರ್ಲಿ, ಅವರು ವೈಯಕ್ತಿಕ ಹಿತಾಸಕ್ತಿ ಅಂತ ಬಂದ್ರೆ ಅವರೆಲ್ಲ ಒಂದೇ. ಹೌದು. ಒಂದು ವೇಳೆ ಸತೀಶ್ ಜಾರಕಿಹೊಳಿ ಪುತ್ರಿ ಅಥವಾ ಪುತ್ರ ಸ್ಪರ್ಧೆ ಮಾಡಿದ್ರೆ ಮೊದ್ಲೇ ರಮೇಶ್ ಜಾರಕಿಹೊಳಿ ಹೇಳ್ತಾರೆ ವಿಷಕನ್ಯೆ. ಹೌದು. ವಿಷಕನ್ಯೆಗೆ ಮಗನಿಗೆ ಏನಾದ್ರು ಕೊಟ್ರೆ ಸೋಲ್ಸಕ್ಕೆ ಡೆಫಿನೆಟ್ಲಿ ಅವರು ತನು ಮನ ಧನ ಜಾರಕಿಹೊಳಿ ಫ್ಯಾಮಿಲಿ ಮಾಡೇ ಮಾಡ್ತಾರೆ. ಒಂದ್ ವೇಳೆ ಸತೀಶ್ ಜಾರಕಿಹೊಳಿ ಮಗಳಿಗೆ ಪುತ್ರಿಗೆ ಸ್ಪರ್ಧೆ ಮಾಡಿದ್ರೆ ಅದೇ ತನು ಮನ ಧನ ಇಂಡೈರೆಕ್ಟ್ ಆಗಿ ಕಾಂಗ್ರೆಸ್ ಅಭ್ಯರ್ಥಿಗೆ ಅವಕಾಶ ಇದೆ, ಒಳ್ಳೆ ಅವಕಾಶ ಇದೆ. ಬಟ್ ಕಾಂಗ್ರೆಸ್ ಯಾವ ರೀತಿ ಅದನ್ನ ಎನ್ಕೇಶ್ ಮಾಡುತ್ತೆ ಅನ್ನೋದ್ರ ಮೇಲೆ, ಕಾಂಗ್ರೆಸ್ ಟಿಕೆಟ್ ಯಾರಿಗೆ ಸಿಗುತ್ತೆ ಅನ್ನೋದ್ರ ಮೇಲೆ ನಾವು ಲೆಕ್ಕಾಚಾರ ಹಾಕ್ಬೋದು. ಆದ್ರೆ ABP ಅಥವಾ ದಿಲ್ಲಿ ಮೂಲದ ಸರ್ವೆ ಪ್ರಕಾರ ಬಿಜೆಪಿಗೆ ಒಂದೊಳ್ಳೆ ಅವಕಾಶ ಇದೆ ಬೆಳಗಾವಿಲಿ ಸದ್ಯಕ್ಕೆ ಅಂತ. ಟಿಕೆಟ್ ಆಧರಿಸಿದ್ರೆ ಕಾಂಗ್ರೆಸ್ಗೂ ಅವಕಾಶ ಸಿಗಬಹುದು.